ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯಿಂದ ವಿವಿಯ ನೂತನ ಆವರಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗಳ ಶಂಕುಸ್ಥಾಪನೆ. ಶ್ರೀ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಕೆಎನ್ ರಾಜಣ್ಣ ಅವರನ್ನು ಸ್ವಾಗತಿಸಿದ ಹಾಸನ ಸಂಸದ ಶ್ರೇಯಸ್ ಪಟೇಲ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಳಗಾವಿಯಲ್ಲಿ ರೈತರ ಮನವಿ. ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ನಿರ್ಮಿಸಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಉದ್ಘಾಟನೆ ಹಾಗೂ ಗೃಹ ವೈದ್ಯರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಿಲಾನ್ಯಾಸ ನೆರವೇರಿಸಿ ಬಳಿಕ ಬೆಳಗಾವಿ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿ ರಾಣಿ ಚೆನ್ನಮ್ಮ ವಿವಿಯ ಹಿರೇಬಾಗೇವಾಡಿ ಹೊಸ ಆವರಣದಲ್ಲಿ ಪಿಎಂ ಉಷಾ ವಿವಿಧ ಕಟ್ಟಡಗಳ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ವಿವಿಯ ನೂತನ ಆವರಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗಳ ಶಂಕುಸ್ಥಾಪನೆ. ತುಮಕೂರು ಜಿಲ್ಲೆಯ ಕಾಚಂದ್ರದಲ್ಲಿ ಮಾಜಿ ಸಹಕಾರ ಸಚಿವರು ಹಾಗೂ ಮಧುಗಿರಿ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿ 2025ರ ಶ್ರೀ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸುವಂತೆ ಆತ್ಮೀಯವಾಗಿ ಸ್ವಾಗತಿಸಿದ ಹಾಸನ ಸಂಸದ ಶ್ರೇಯಸ್ ಪಟೇಲ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಮೋಸ ಮಾಡಿದ ದೇಶದ್ರೋಹಿಗಳಿಗೆ 1 ಗುಂಟೆನೂ ಭೂಮಿ ಇರಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಳಗಾವಿಯಲ್ಲಿ ರೈತರು ಮನವಿ ಮಾಡಿದರು. ಈ ಎಲ್ಲ ಸರ್ಕಾರದ ಖರ್ಚನ್ನು ನೀಗಿಸುವಂತ ವ್ಯವಸ್ಥೆ ಆಗ್ತದೆ. ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ, ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್. ಮತ್ತೆ ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಳೆ ಬಹಳ ಸಂಪೂರ್ಣ ಆಗೈತ್ರಿ. ಇದು ಕುಲ್ಲೋಳಿ ಸಮಸ್ಯೆ ಕುಲ್ಲೋಳಿ ಕಿತ್ತೂರು ತಾಲೂಕು ಕುಲ್ಲೋಳಿ ಅದೇನ ಇನಾಮಕಿ ಜಮೀನನ್ನು 12,000 ಎಕರೆ ಜಮೀನು ಅಲ್ಲಿ ಸುಮಾರು 100 ವರ್ಷದ ರೈತರು ಅವ್ರಿಗೆ ದೇಶದ್ರೋಹಿಗಳು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಜಮೀನು ಇಟ್ಟಾರೆ 12,000 ಎಕರೆ. ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ಚಿ ಕೊಡ್ಬೇಕಿಲ್ಲ ಸರ್. 11,000 ಎಕರೆ 9 ಹಳ್ಳಿ ಇದೆ. ಹೆಚ್ಚು ಕಡಿಮೆ 10,000ಕ್ಕಿಂತ ರೈತರು ಕೆಲಸ ಮಾಡ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂಥವ್ರು ಜನ. ಮತ್ತೊಂದು ಇವನ್ ನಿಮ್ಮ ಸರ್ಕಾರದಲ್ಲಿ ಸರ್ ತಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ರೈತರು ಕೊಡಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರಿಗಿನ್ನ ಭೂಮಿ ಐತಿರ್ತಾರೆ ಎಂತಾದ್ರಿ ಸರ್. ಸರ್ ಅದಕ್ಕೆ ತಮ್ಮ ಸರ್ಕಾರ ಇದ್ದಕ್ಕೆ ಬ್ರಿಟಿಷ್ ಗುಂಟೆನೂ ಇರಬಾರ್ದ್ರಿ ಅವ್ರಿಗೆ ಅನ್ಯಾಯ ಮಾಡಿದವ್ರು 1 ಗುಂಟೆನೂ ಇರಬಾರ್ದು. ರಾಯಣ್ಣ ಹಿಡಿದು ಕೊಟ್ಟರು ಚೆನ್ನಾಗಿ ಹೇಳ್ತಾ ಇದಾರಲ್ಲ ಈಗ ಬೇರೆ ಸುಪ್ರೀಂ ಕೋರ್ಟ್ ಇದ್ದಿದ್ದು ಎಲ್ಲ ತಪ್ಪು ಮಾಹಿತಿ ಮಾಡ್ತಾ ಇಲ್ಲ ಅದು. ಸರ್ ಈಗ 2 ಇದ್ರೊಳಗೆ ನಾವು ಜಮೀನಾಗ ಅದೇವಿ ಸರ್ 9,000 ಎಕರ್ಸ್ ಲ್ಯಾಂಡ್ ಸರ್. ಅದರಲ್ಲಿ ಸುಪ್ರೀಂ ಕೋರ್ಟ್ ಆಗಿರೋದು 2,850 ಎಕರೆ ಸರ್. ಇದನ್ನು ಹೊರತುಪಡಿಸಲು ಸುಮಾರು ಮತ್ತೊಂದು ಬೆಳಗಾವಿ ಗೂಢ ಸಂಬಂಧಪಟ್ಟಂತೆ ಸರ್ ನಾವು ಗಮನಿಸಬೇಕು. ಯಾಕಂತಂದ್ರೆ ಇಲ್ಲಿಗಲ್ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಸಂಬಂಧಪಟ್ಟಂತೆ ಬೈಪಾಸ್ದಲ್ಲಿ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನ್ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ತಪ್ಪು. ನೋಟಿಫಿಕೇಶನ್ ದಾದಾಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್. ಮತ್ತು ಕದ್ದಿದ್ರೆ ಈಗ 3,000 ನಾವು 7-8 ವರ್ಷ ಇಷ್ಟ ರೊಕ್ಕ ತಗೊಂಡ್ರೆ ಎಲ್ಲಾ ರೇಟ್ಗಳು ಡಬಲ್ ಟ್ರಿಬಲ್ ಆಗ್ಯಾವ್ರಿ. ಅದಕ್ಕಾಗಿ FRP ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ. ಎಂದೂ ಮೊದಲಿಂದ್ರೆ ಒಪ್ಪೇ ಇಲ್ಲ. ಯಾಕಂದ್ರೆ ಅವ್ರು CSCP ವರದಿ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿಲ್ಲ. ಖರ್ಚು ನಮ್ಮೆಲ್ಲ ಡಬಲ್ ಟ್ರಿಬಲ್ ಖರ್ಚು ಆಗೈತಿ. 10 ವರ್ಷದಿಂದ ಕೂಡ ಈಗ ರೇಟ್ ಅಂತಂದ್ರೆ ನಮ್ಗೆ ಹೆಂಗ್ ಬದುಕಿ ಸಾಧ್ಯ. ಕಬ್ಬು ವಾರ್ಷಿಕ ಬೆಳೆ ಸರ್ 12 ತಿಂಗಳ. ಈಗ ನೀವೇನ್ ಮಾಡಿ ಸರ್ ದಯವಿಟ್ಟು ಅದೊಂದು ಮಾಡ್ರಿ ಸರ್. ಇನ್ನೊಂದೇನ್ರಿ ಈಗ ಹೆಂಗ ತಾವು ಗ್ಯಾರಂಟಿಗಳು ಮಾಡಿರ್ಲಿಲ್ಲ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಸರಿಗೆ ಹೋಗುತ್ತೆ. ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ